ಹುಬ್ಬಳ್ಳಿಯಲ್ಲಿ ಮಹಿಳೆಯನ್ನು ಪೊಲೀಸರು ವಿವಸ್ತ್ರಗೊಳಿಸಿ ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಬಿಜೆಪಿ ಪಕ್ಷದ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಅಂಬೇಡ್ಕರ್ ವೃತ್ತದಲ್ಲಿ ಜಮಾನೆಗೊಂಡ ಬಿಜೆಪಿ ಕಾರ್ಯಕರ್ತರು ರಾಜ್ಯದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯರನ್ನು ವಿವಸ್ತ್ರಗೊಳಿಸಿರುವ ಘಟನೆ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥದ್ದು. ಮಹಿಳೆಯರಿಗೆ ಪವಿತ್ರ ಸ್ಥಾನ ನೀಡುವ ಈ ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಮಹಿಳೆ ಎನ್ನುವುದು ಮರೆತು ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಲು ಪೊಲೀಸರು ಕುಮ್ಮಕ್ಕು ನೀಡಿರುವುದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಪೊಲೀಸ್ ಇಲಾಖೆ ಮೇಲೆ ಸರ್ಕಾರ ನಿಯಂತ್ರಣ ಇಲ್ಲದೆ ಇರುವುದೇ ಇಂತಹ ಘಟನೆಗಳಿಗೆ ಕಾರಣವಾಗಿದೆ ಎಂದು ಆಪಾದಿಸಿದರು. ಸುಳ್ಯದ ಶಾಸಕಿ ಭಗೀರಥಿ ಅವರನ್ನು ತೇಜೋವಧೆ ಮಾಡುವ ಉದ್ದೇಶದಿಂದ ಶ್ರದ್ಧಾಂಜಲಿ ಪೋಸ್ಟ್ ಹಾಕಿದ ವ್ಯಕ್ತಿಯ ವಿರುದ್ಧ ಕ್ರಮಕ್ಕೆ ಮುಂದಾಗಬೇಕು. ಪೊಲೀಸರು ಇರುವುದು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು, ಗೂಂಡಾಗಿರಿ ಮಾಡಲು ಅಲ್ಲ. ಕಾಂಗ್ರೆಸ್ ಸರ್ಕಾರ ಜನರ ಮೇಲೆ ದಬ್ಬಾಳಿಕೆ ನಡೆಸುತ್ತಿದೆ. ಕೂಡಲೇ ಘಟನೆ ಕುರಿತು ತನಿಖೆ ನಡೆಸಿ ಕಾನೂನು ಕ್ರಮಕ್ಕೆ ಮುಂದಾಗಬೇಕೆಂದು ಆಗ್ರಹಿಸಿ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆಗಳನ್ನು ಮರುಕಳಿಸದಂತೆ ಕ್ರಮ ಕೈಗೊಂಡು ನೊಂದ ಮಹಿಳೆಗೆ ನ್ಯಾಯ ಒದಗಿಸಬೇಕೆಂದು ಒತ್ತಾಯಿಸಿದರು. ಇವತ್ತು ಪೊಲೀಸರ ದೌರ್ಜನ್ಯವನ್ನು ಖಂಡಿಸಿರುವಂತ ಪ್ರತಿನಿಧಿಗೆ ಶ್ರದ್ಧಾಂಜಲಿ ಪೋಸ್ಟ್ ಕೂಡ ಹಾಕಿರುವಂತ ವಿರುದ್ಧ ಕ್ರಮವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಇವತ್ತು ಹುಬ್ಬಳ್ಳಿ ನಗರದಲ್ಲಿ 7ನೇ ತಾರೀಕು ಬುಧವಾರ ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಂಡಿ ಅವರನ್ನ ವಿವಸ್ತ್ರಗೊಳಿಸಿ ಹಲ್ಲೆಯನ್ನು ಮಾಡಿರುವ ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂಥ ಒಂದು ಘಟನೆ. ಆ ಘಟನೆಯನ್ನು ಇವತ್ತು ಅತ್ಯಂತ ಅಕ್ಷಮ್ಯ ಅಪರಾಧವಾಗಿದ್ದು ಆ ಮಹಿಳೆಯರಿಗೆ ಪವಿತ್ರ ಸ್ಥಾನವನ್ನು ನೀಡುವಂತಹ ನಮ್ಮ ಭಾರತ ದೇಶದಲ್ಲಿ ಇವತ್ತು ಸಮಾಜದಲ್ಲಿ ರಾಜಕೀಯ ದ್ವೇಷಕ್ಕಾಗಿ ಒಬ್ಬ ಮಹಿಳೆಯನ್ನು ಅಂತ ನೋಡದೆ ಸಾರ್ವಜನಿಕವಾಗಿ ದೌರ್ಜನ್ಯ ಎಸಗಿರುವಂಥ ಪೊಲೀಸರಿಗೆ ಕುಮ್ಮಕ್ಕನ್ನು ನೀಡಿರ್ತಕ್ಕಂಥದ್ದು ಇವತ್ತು ನಾಚಿಕೆಗೇಡಿನ ಸಂಗತಿಯಾಗಿದೆ. ಆ ಒಂದು ವಿರುದ್ಧ ಆ ಒಂದು ದುಷ್ಕೃತ್ಯವನ್ನು ಎಸಗಿದಂಥವ್ರ ವಿರುದ್ಧ ಇವತ್ತು ನಾವು ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ನಮ್ಮ ಆಗ್ರಹ ಆಗಿದೆ. ಅದರ ಜೊತೆಗೆ ಒಬ್ಬ ಜೀವಂತ ದಲಿತ ಶಾಸಕಿ ಅವ್ರನ್ನ ಇವತ್ತು ಶ್ರದ್ಧಾಂಜಲಿಯ ಅವರಿಗೆ ಅರ್ಪಿಸಿ ಇವತ್ತು ಅವರನ್ನ ಪೋಸ್ಟ್ ಮಾಡಿದಂಥವ್ರನ್ನ ಇವತ್ತು ಕ್ರಮ ಕೊಡದೇ ಇರತಕ್ಕಂಥದ್ದು ಕೂಡ ಇವತ್ತು ಅತ್ಯಂತ ಅಕ್ಷಮ್ಯ ಅಪರಾಧ. ಇವತ್ತಿಗೆ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಜನಪ್ರತಿನಿಧಿಗಳಿಗೆ ಮತ್ತು ಮಹಿಳೆಯ ಕಾರ್ಯಕರ್ತರಿಗೆ ಇವತ್ತು ಬೆಲೆ ಇಲ್ಲ ಅಂದರೆ ಇನ್ನು ದೇಶದ ಸಾಮಾನ್ಯ ಮಹಿಳೆಯರಿಗೆ ಯಾವ ರೀತಿ ಈ ಸರ್ಕಾರ ಭದ್ರತೆಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ? ಸಾಧ್ಯನೇ ಇಲ್ಲ. ಈ ಸರ್ಕಾರ ಮತ್ತು ಈಗಿನ ಗೃಹ ಮಂತ್ರಿಗಳು ಪರಮೇಶ್ವರ್ ಒಬ್ಬರು ಅವರು ದಲಿತರಾಗಿ ಇವತ್ತು ದಲಿತರಿಗೆ ಈ ರಾಜ್ಯದಲ್ಲಿ ರಕ್ಷಣೆ ಇಲ್ಲ ಅಂದರೆ ಇನ್ನು ಉಳಿದಂಥ ಸಮಾಜಗಳಿಗೆ ಏನು ರಕ್ಷಣೆ ಕೊಡ್ತಾರೆ ಇವರು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಇದೆ. ಹಾಗಾಗಿ ಅವರ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬೇಕು ಅನ್ನೋದು ಭಾರತೀಯ ಜನತಾ ಪಾರ್ಟಿ ರಾಯಚೂರು ಇವತ್ತು ಬಲವಾಗಿ ಖಂಡಿಸ್ತದೆ ಈ ಸಂದರ್ಭದಲ್ಲಿ ಅಂತ ಹೇಳಿಕೆ ಇಚ್ಛೆ ಪಡುತ್ತೆ. ಒಂದು ಏನು ಅಮೆಂಡ್ಮೆಂಟ್ ಆಗಿ ಆಕ್ಟ್ ಬಂದಿದೆ. ವಿಕಸಿತ ಭಾರತ ಉದ್ಯೋಗ ಮತ್ತು ಜೀವನೋಪಾಯ ಖಾತ್ರಿ ಅಭಿಯಾನ ಗ್ರಾಮೀಣ ವಿಬಿಜಿ ರಾಮ್ಜಿ ಮಸೂದೆ. ಇದ್ರ ಬಗ್ಗೆ ಇತ್ತೀಚಿನ ದಿನಗಳಲ್ಲಿ ಪಾರ್ಲಿಮೆಂಟ್ ಹಿಡ್ಕೊಂಡು ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದು ಇವತ್ತು ನಾವು ಕಾಣ್ತೀವಿ. ಇತ್ತೀಚೆಗೆ ರಾಜ್ಯ ಸರ್ಕಾರ ಇದನ್ನ ಬಹಳ ಕಟುವಾಗಿ ಟೀಕಿಸುವಂತ ಕೆಲಸ ಕೂಡ ಮಾಡಿದೆ. ಮಹಾತ್ಮ ಗಾಂಧಿ
ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆಕ್ಟ್ ಅದನ್ನ ಬದಲಾವಣೆ ಮಾಡಿ ನೀವಿದು BBG ರಾಮ್ಜಿ ವಿಕಸಿತ ಭಾರತ ರೋಜ್ಗಾರ್ ಆಜೀವಿಕಾ ಮಿಷನ್ ಖಾತ್ರಿ ಅಂತಕ್ಕಂಥದ್ದು ಆಯ್ತು. ಇದು ಯಾಕಾಯ್ತು? ನಮಗೆಲ್ಲ ತಿಳಿದ ಹಾಗೆ ಇವತ್ತು ಸರ್ಕಾರಗಳು, ಭಾರತ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳು ಇರ್ಬೋದು, ಏನೇ ಕಾನೂನುಗಳು ಬಂದಾಗ ಅದನ್ನ ಇಂಪ್ಲಿಮೆಂಟ್ ಮಾಡುವಂತ ಸಂದರ್ಭದಲ್ಲಿ ಏನೇನು ಸಮಸ್ಯೆಗಳು ಅಥವಾ ಅದರಲ್ಲಿರುವಂತಹ ನ್ಯೂನತೆಗಳು ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಾರಿ ಇದನ್ನ ಬದಲಾವಣೆಗಳು, ಅಮೆಂಡ್ಮೆಂಟ್ಗಳು ಆಗ್ತಾ ಇರೋದು ನಾವು ಕಾಣ್ತಾ ಇದ್ದೀವಿ. ಅದೇ ನಿಟ್ಟಿನಲ್ಲಿ ಇವತ್ತಿ ನರೇಗಾ ಇದನ್ನ ಅದರಲ್ಲಿರುವಂತ ಕೆಲವು ನ್ಯೂನತೆಗಳನ್ನ, ದೋಷಗಳನ್ನ ಸರಿಪಡಿಸಿ ಇವತ್ತು BBG ರಾಮ್ಜಿ ಅನ್ನುವಂತ ಒಂದು ಕಾನೂನನ್ನು ತಂದು ಗ್ರಾಮೀಣ ಅಭಿವೃದ್ಧಿಗಾಗಿ ಒಂದು ಒತ್ತು ಕೊಡುವಂತ ಕೆಲಸ ಮಾಡಿದ್ದಾರೆ. ಇವತ್ತು ನಾವು ಮೆಲ್ಕಾಕ್ ನೋಡಿದಾಗ ಇದರ ಮೂಲ ಉದ್ದೇಶ ಈ ರೋಜ್ಗಾರ್ ಖಾತ್ರಿ ಯೋಜನೆ ಇದು ಗ್ರಾಮೀಣ ಪ್ರದೇಶದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಅಂದ್ರೆ ಮೂಲ ಸೌಕರ್ಯಗಳು ಡೆವಲಪ್ ಆಗಬೇಕು, ಅದೇ ತರ ಉದ್ಯೋಗದ ಖಾತ್ರಿ ಸಿಗಬೇಕನ್ನುವಂತ ಒಂದು ಮೂಲ ಉದ್ದೇಶದಿಂದ ಇವತ್ತು ಇದರಿಂದ ಕೊಟ್ಟಂತ. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಾವು ನೋಡಿದಾಗ ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ, ಅದ್ರ ಬಗ್ಗೆ ಸಾಕಷ್ಟು ನಮಗೂ ಗುರುತಿದೆ. ಇವತ್ತು ನಮ್ಮ ರಾಜ್ಯ ಸರ್ಕಾರದವರು ಇದಕ್ಕೇನು ಹೇಳೋದು, ಈ ಯೋಜನೆ ವಿಕೇಂದ್ರೀಕರಣಕ್ಕೆ ಕೊಡಲಿ ಪೆಟ್ಟು ಅಂತ ಹೇಳೋದು. ನನ್ನ ಹತ್ರ ಕೆಲವು ಅದಾವ, ಅಂದ್ರೆ ಆ ವಿಷಯ ಮೂಲ ಇಟ್ಕೊಂಡೆ ನಾವು ಬರೋಣ. ಈ ಕೊಡ್ಲಿ ಪಟ್ಟು ಬೀಳ್ತದಂತಂದೇ ನಾವು ಇದು ಕೆಲವು ಅಮೆಂಡ್ಮೆಂಟ್ ಮಾಡಿ ಸುಧಾರಣೆ ಮಾಡಿ ತರಂತ ಪ್ರಯತ್ನ ಇವತ್ತು ಭಾರತ ಸರ್ಕಾರದ ನಮ್ಮ ಯಶಸ್ವಿ ಪ್ರಧಾನಮಂತ್ರಿ ಮಾನ್ಯ ನರೇಂದ್ರ ಮೋದಿಜಿ ಅವರು ಚಿಂತನೆ ಮಾಡಿ ಇದು ತಂದಂತವ್ರು. ಇವತ್ತು ನಾನು ಒಂದೇ ಕೇಳಲಿಕ್ಕೆ ಬಯಸ್ತೇನೆ, ಈ ಕೊಡ್ಲಿ ಪೆಟ್ಟೇನು ಬೋಗಸ್ ಬಿಲ್ಗಳಿಗೆ ಬೀಳ್ತದೋ ಅಥವಾ ಕಾಮಗಾರಿ ಇಲ್ದೇನೆ ಬಿಲ್ ಎತ್ತಿ ಕೆಲಸ ಮಾಡದೇನೆ ಬಿಲ್ ಎತ್ತೋದಕ್ಕೆ ಪೆಟ್ಟು ಬೀಳ್ತದೋ, ಭ್ರಷ್ಟಾಚಾರಕ್ಕೆ ಪೆಟ್ಟು ಬೀಳ್ತದೋ ಗೊತ್ತಾಗಬೇಕಲ್ಲ ಜನರಿಗೆ. ಹೀಗಾಗಿ ಇವತ್ತು ಈ ಕಳೆದ ಮನ್ರೇಗಾ ಇದರಲ್ಲಿ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಅದರ ಕೀ ಫೈಂಡಿಂಗ್ಸ್ ಹೇಳ್ತದೆ. ಡಿಲೇ ಇನ್ ವೇಜಸ್ ಪೇಮೆಂಟ್ ಅಂಡರ್ಮೈನಿಂಗ್ ಲೈವ್ಲಿಹುಡ್ ಸೆಕ್ಯೂರಿಟಿ, ಪೆಂಡಿಂಗ್ ಲೈಬಿಲಿಟಿ ಸ್ಟುಡ್ 12,219 crore for wages, 11,227 crore for material cost, more than a quarter of annual budget, significant effect operational capacity. ಕನ್ನಡ ಶಾಲೆಗಳು ಬಿಕಾಸ್ ಇವತ್ತಿನ ಯುಗದಲ್ಲಿ ಇಂಗ್ಲಿಷ್ ಮತ್ತೆ ಬೇರೆ ಬೇರೆ ಇದು ಎಸ್ಪೆಷಲಿ ನಮ್ಮ ಈ ಬಾರ್ಡರ್ ಡಿಸ್ಟ್ರಿಕ್ಟ್ಗಳು ಏನಿದ್ದಾವೆ, ತೆಲುಗು ಇನ್ಫ್ಲುಯೆನ್ಸ್ ಇದೆ, ಆ ಕಡೆ ಮರಾಠಿ ಇನ್ಫ್ಲುಯೆನ್ಸ್ ಇದೆ, ಆ ಕಡೆಗೆ ಕೊಡಗು ಲ್ಯಾಂಗ್ವೇಜ್ ಬೇರೆ ಇದೆ, ತುಳು ಇದೆ, ಆ ಕಡೆ ಬಂದು ಬೆಂಗಳೂರು ಅಂಡ್ ಇದರಲ್ಲಿ ತಮಿಳ್ ಇನ್ಫ್ಲುಯೆನ್ಸು, ಈ ಥರ ಎಲ್ಲ ಇದೆ. ಬಟ್ ನಮ್ಮ ನಾಡು ಕರ್ನಾಟಕ, ನಮ್ಮ ಮೊದಲನೇ ಇದು ಮಾತೃಭಾಷೆ ನಮಗೆ ಕನ್ನಡ. ಯಾವುದೇ ಭಾಷಿಗರು ನಮ್ಮ ನೆಲದಲ್ಲಿ ದುಡಿತಾ ಇದ್ದಾರೆ, ಈ ನೆಲವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದಾದ್ರೆ ಅವರು ಕನ್ನಡಿಗರಾಗಿರ್ಬೇಕು, ಕನ್ನಡಕ್ಕೆ ಮೊದಲನೇ ಸ್ಥಾನವನ್ನು ಕೊಡಬೇಕು ಅನ್ನೋದು ನಮ್ಮ ಕರ್ನಾಟಕದ ಎಲ್ಲಾ ಜನತೆಯ ಒತ್ತಾಯನೂ ಕೂಡ ಇದೆ. ಯಾವುದೇ ಕಾರಣಕ್ಕೂ ಕೂಡ ಕನ್ನಡವನ್ನ ಕಡಿಮೆ ಮಾಡಬಾರದು, ಮಾಡಿದ್ರೆ ಅದು ನಮ್ಮ ಕನ್ನಡದ ನೆಲಕ್ಕೆ ಮತ್ತು ಜನಕ್ಕೆ ದ್ರೋಹ ಮಾಡದಂಗೆ ಅಂತೇಳಿ ನಾನು ಭಾವಿಸ್ತೇನೆ. ಸರ್, ರಾಜ್ಯ ಸರ್ಕಾರದ ಆಡಳಿತಕ್ಕೆ ನೀವು ಒಂದ್ ನಿಮಿಷ, ಅವರು ಇವತ್ತು ರಾಜ್ಯಾಧ್ಯಕ್ಷ ಆಗಿದ್ದಾರೆ ಅನ್ನೋದಾದ್ರೆ ಅವರು ಅಧ್ಯಕ್ಷರಾಗೇ ಇದ್ದಾರೆ. ನಮ್ದಾದ್ರು ನಾವು ನಮ್ಮ ವಿನಂತಿಯನ್ನು ಮಾಡಿದ್ದೀವಿ, ಅದನ್ನ ಅಪೂರ್ಣ ಪ್ರಮಾಣದಲ್ಲಿ ಸದ್ಯದಲ್ಲೇ ಅವರು ಗಮನ ಹರಿಸ್ತೀವಿ ಅಂತ ಹರಿಸಿದ್ದಾರೆ. ಅವರು ಕೆಲವು ಟೈಮ್ 6 ತಿಂಗಳು ತಗೊಂಡಿದ್ದಾರೆ, 1 ವರ್ಷ ತಗೊಂಡಿದ್ದಾರೆ, ಕೆಲವು ಹತ್ರ ಇನ್ನೂ ಕೂಡ ನಡೀತಾ ಇರಲಿಲ್ಲ. ಅದೇ ರೀತಿಯಲ್ಲಿ ನಮ್ಮ ರಾಜ್ಯದಲ್ಲೂ ನಡೀತಾ ಇದೆ. ಪ್ರೋಸೆಸ್ ಆಫ್ ದ ಪಾಲಿಟಿಕ್ಸ್ ವಿಲ್ ಅಪೇಕ್ಷೆ ನಮ್ಗೆ. ನಿಮ್ಮ ಅಪೇಕ್ಷೆ ಸ್ಪಂದನೆ ಮಾಡಿ ಹೈಕಮಾಂಡ್ ಸ್ಪಂದನೆ ಆಧಾರದ ಮೇಲೆ ಹೇಳೋದಾದ್ರೆ ಅವ್ರು ಕೊಡ್ತಕ್ಕಂಥ ತೀರ್ಮಾನಕ್ಕೆ ನಾವು ಬದ್ಧರು ಅಂತ ಹೇಳಿದೀವಿ. ಇವ್ರನ್ನೇ ಮುಂದುವರ್ಸಿದ್ರು ನಾವು ಒಪ್ಕೋಬೇಕಾಗತ್ತೆ. ಒಂದ್ ವೇಳೆ ಬದಲಾವಣೆ ಮಾಡಿ ಅಂತೇಳಿ ನಮ್ಮಿಂದ ಮಾತುಗಳನ್ನ ಅವ್ರು ಕೇಳ್ತಾರೆ ಅನ್ನೋದಾದ್ರೆ ಅದಕ್ಕೂ ಕೂಡ ನಾವು ಒಪ್ಕೋಬೇಕಾಗತ್ತೆ. ಎರಡೂ ರೀತಿಯಲ್ಲೂ ನಾವು ನಮ್ಮ ಒಪ್ಪಿಗೆಯನ್ನ ಸೂಚಿಸ್ತೀವಿ. ಸೋಲಾದಂಗೆ ಅವರೇ ಮುಂದುವರೆದ್ರೆ ಒಪ್ತೀವಿ, ಬದಲಾವಣೆ ಮಾಡಕ್ಕೆ ನೀವು ಹೋರಾಟ ಮಾಡಿದ್ರಿ. ನಾವು 2028ಕ್ಕೆ ಗೆಲ್ಲಬೇಕು ಅನ್ನೋದಿರೋದ್ರಿಂದ
ನಮ್ಮ ಸೋಲು ನಮ್ಮ ಗೆಲುವು ದೊಡ್ಡದಲ್ಲ. ನೀವೇ ಅಲ್ಲಿ ಧ್ವನಿ ಗೆಲುವು. ಎತ್ತಿದ್ರು ಸರ್. ನೀವೇ ಧ್ವನಿ ಎತ್ತಿದ್ರು. ಯಾವಾಗ ಯತ್ನಾಳ್ ಅವರ ವಿರುದ್ಧ ಹೈಕಮಾಂಡ್ ಕ್ರಮ ಕೈಗೊಳ್ಳುತ್ತೋ ಆವಾಗಿಂದ ನೀವು ವಿರೋಧಿ ಬಣ ಮೆತ್ತಗಾಯ್ತು, ಧ್ವನಿ ಮೆತ್ತಗಾಯ್ತು. ನೀವು ಯಾರು ಒಗ್ಗಟ್ಟು ಅಂತ ಕಾಣ್ತಿಲ್ಲ ನಿಮ್ಮ ಪಕ್ಷದಲ್ಲಿ. ಯತ್ನಾಳ್ ಮೋಸ ಮಾಡ್ದಂಗ ಆಯ್ತಲ್ಲ. ಎಲ್ಲರೂ ಮಾತಾಡಿದ್ರೆ ಯತ್ನಾಳವ್ರಿಗೆ ನಾವೇ ಮೋಸ ಮಾಡಿದ್ವಿ. ಹೊರಗೆ ಹಾಕಿದ್ರಲ್ಲ, ಎಲ್ಲಿ? ಪಕ್ಷದಿಂದನೇ ಹೊರಗೋದಂತಾಯ್ತು. ಒಂದೇ ನಿಮಿಷ, ಯತ್ನಾಳ್ ಅವರು ಪಕ್ಷದ ಸಿದ್ಧಾಂತಗಳನ್ನ ಬಿಟ್ಟು ಏನಾದ್ರು ಹೊರಗಡೆ ಇದ್ದಾರೆ ಇವತ್ತು? ಪಕ್ಷನೇ ಬಿಟ್ಟಿದ್ರೆ ಸಿದ್ಧಾಂತ ಬಿಟ್ಟು ಹೊರಗಡೆ ಇದ್ದಾರ? ಅವ್ರೇನಾದ್ರು ಕಾಂಗ್ರೆಸ್ ಪರ ಮಾತಾಡಿದಾರ ಅಥವಾ ಮತ್ತೊಂದು ಮಾತಾಡಿದಾರ? ಡಿಸಿಪ್ಲಿನರಿ ಆಕ್ಷನ್, ಒಂದ್ ನಿಮಿಷ ಕೇಳಿ. ಡಿಸಿಪ್ಲಿನರಿ ಆಕ್ಷನ್ ತಗೊಳ್ತಕ್ಕಂಥ ನಿಟ್ಟಿನಲ್ಲಿ ಡಿಸಿಪ್ಲಿನರಿ ಕಮಿಟಿಯವರು ತಗೊಂಡಿದ್ದಾರೆ. ಅದನ್ನ ಮರುಪರಿಶೀಲನೆ ಮಾಡಬೇಕು ಬಿಡಬೇಕು ಅನ್ನೋದು ಸದ್ಯದಲ್ಲೇ ತೀರ್ಮಾನ ಮಾಡ್ತಾರೆ. ನಮ್ಮ ವಿನಂತಿ ಇದೆ, ಅದನ್ನ ನೋಡ್ಕೊಂಡ್ಬಿಟ್ಟು ಅವ್ರು ತೀರ್ಮಾನ ತಗೊಂಡಾಗ ಮಾಡ್ತಾರೆ. ಇಲ್ಲ ಅಂದ್ರೆ ಅವ್ರ ದಾರಿ ಅವ್ರಿಗಿದೆ, ನಮ್ಮ ದಾರಿ ನಮಗಿದೆ. ನಾವು ಪಕ್ಷದಲ್ಲಿ ಬಿಜೆಪಿ ಪಕ್ಷದಲ್ಲಿ ಇದ್ದೀವಿ, ನಾವು ಇಲ್ಲಿ ಎಲ್ಲರೂ ಇಂಟ್ಯಾಕ್ಟ್ ಆಗಿದ್ದೀವಿ, ನಾವು ಮುಂದುವರಿತೀವಿ. ಸಂಘ ಸಂಸ್ಥೆ ಕ್ರೀಡಾ ಚಟುವಟಿಕೆ ಪಕ್ಷ ಸಂಘಟನೆ ಹಾಗೂ ಎಲ್ಲ ಸಮುದಾಯದ ಜನರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಿಕೆ ಮೂಲಕ ಜಿ ಸುರೇಶ್ ಅವರು ಅಜಾತಶತ್ರು ಎಂದು ರಾಜ್ಯ ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ NS ಬೋಸರಾಜ್ ಅವರು ಹೇಳಿದರು. ಅವರಿಂದು ನಗರದ ರಂಗಮಂದಿರದಲ್ಲಿ ಜಿ ಸುರೇಶ್ ಪ್ರತಿಷ್ಠಾನ ಸಂಸ್ಥೆಯಿಂದ ಹಮ್ಮಿಕೊಂಡಿದ್ದ ವೀರ ಹನುಮಾನ್ ರಚನೆಯ ಆತ್ಮಬಂಧು 2 ಜೀವ 1 ಕಥನಕ ಕೃತಿ ಲೋಕಾರ್ಪಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಜಿ ಸುರೇಶ್ ಅವರು ಕೆಲಸವನ್ನು ಶಿಸ್ತುಬದ್ಧವಾಗಿ ಮಾಡುವ ಮೂಲಕ ಸರಳ ವ್ಯಕ್ತಿತ್ವ ಹೊಂದಿದ್ದರು. ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವ ಮೂಲಕ ಯಶಸ್ವಿಗೆ ಕಾರಣಭೂತರಾಗಿದ್ದರು. ಎಲ್ಲ ಸಮುದಾಯದ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದರು. ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ ಎಲ್ಲ ಸಮುದಾಯದ ಜನರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದರು. ವೀರ ಹನುಮಾನ್ ಅವರು ಆತ್ಮಬಂಧು ಕೃತಿಯ ಮೂಲಕ ಜಿ ಸುರೇಶ್ ಅವರ ಸ್ನೇಹ ಬಂಧ ಮತ್ತು ಜೀವನದ ಪರಿಚಯ ಮಾಡಿಕೊಟ್ಟಿದ್ದಾರೆ. ಜಿ ಸುರೇಶ್ ಅವರ ಜೀವನ ನಮ್ಮೆಲ್ಲರಿಗೆ ಮಾದರಿಯಾಗಿದೆ. ಬಂಗಾರಪ್ಪ ಅವರ ಕುಟುಂಬಸ್ಥರೊಂದಿಗೆ ನಿರಂತರ ಸಂಪರ್ಕ ಹೊಂದಿದ್ದರು. ನಮ್ಮ ಜೀವನ ಉದ್ದಗಲಕ್ಕೂ ಜಿ ಸುರೇಶ್ ಅವರನ್ನು ನೆನಪು ಮಾಡಿಕೊಳ್ಳಬೇಕು ಎಂದರು. ಜಿ ಸುರೇಶ್ ಅವರು ಕುಮಾರ ಬಂಗಾರಪ್ಪ ಕುಟುಂಬಸ್ಥರೊಂದಿಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ದರು. ಮಾಜಿ ಸಚಿವ ಬಂಗಾರಪ್ಪ ಅವರು ಮಾತನಾಡಿ, ಜಿ ಸುರೇಶ್ ಅವರು ಅತ್ಯಂತ ಸರಳ ಜೀವಿ ಹಾಗೂ ನಮ್ಮ ಕುಟುಂಬಸ್ಥರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದರು. ಅಲ್ಲದೆ ನಾವು ಯಾವುದೇ ಪಕ್ಷದಲ್ಲಿ ಇದ್ದರೂ ಸಹ ನಮ್ಮ ಹಿತಚಿಂತಕರಾಗಿ ಜಿ ಸುರೇಶ್ ಅವರು ನಮ್ಮ ಬೆನ್ನೆಲುಬಾಗಿ ನಿಂತಿದ್ದರು. ನನ್ನ ತಂದೆಯವರ ಪ್ರತಿ ಹುಟ್ಟುಹಬ್ಬದಲ್ಲಿ ಭಾಗಿಯಾಗುತ್ತಿದ್ದರು. ಕೊನೆಯವರೆಗೂ ಬಂಗಾರಪ್ಪನವರ ಶಿಷ್ಯರಾಗಿ ಅವರ ತತ್ವ ಸಿದ್ಧಾಂತಗಳಿಗೆ ಬದ್ಧರಾಗಿ ನಡೆದುಕೊಂಡಿದ್ದರು. ಇರುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಸುರೇಶ್ ಅವರನ್ನು ಇವತ್ತು ನಾವೆಲ್ಲರೂ ಸ್ಮರಿಸುವಂತ ಸಂದರ್ಭ. ಈ ದಿಶೆಯಲ್ಲಿ ಒಂದು ನೆನಪಕ್ಕಾಗಿ ಅವರಿಬ್ಬರ ಆತ್ಮದ ವಿಚಾರಗಳ ಬಗ್ಗೆ ಶ್ರೀ ವೀರಮ್ಮನ್ ಅವರು ಸರಳ ರೀತಿಯಲ್ಲಿ ಒಂದು ಪುಸ್ತಕವನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ. ಆ ಕೃತಿ ಬಿಡುಗಡೆ ಸಹಿತ ಸುರೇಶ್ ಅವರಿಗೆ ಅತ್ಯಂತ ಪ್ರೀತಿಯಾಗಿರ್ತಕ್ಕಂಥ ಗೌರವ ಸ್ಥಾನದಲ್ಲಿರುವಂತ ಶ್ರೀಮಾನ್ ಬಂಗಾರಪ್ಪನವರ ಪುತ್ರರಾಗಿರ್ತಕ್ಕಂಥ ಕುಮಾರ್ ಬಂಗಾರಪ್ಪನವರಿಂದ ಬಿಡುಗಡೆ ಆಗಿರ್ತಕ್ಕಂಥ ಸಹಿತ ನಾವಿಲ್ಲಿ ಸ್ಮರಿಸುವಂಥದ್ದು. ಸುರೇಶ್ ಅವರಿಗೆ ಅವರೊಬ್ಬ ಅಜಾತ ಶತ್ರುವಾಗಿ ಎಲ್ಲ ಸಂಘ ಸಂಸ್ಥೆಗಳಲ್ಲಿ, ಕಲಾವಿದರಲ್ಲಿ, ಕ್ರೀಡಾಪಟುಗಳಲ್ಲಿ, ರಾಜಕೀಯ ಪಕ್ಷದ ಸಂಘಟನೆಗಳಲ್ಲಿ ಎಲ್ಲ ವಿಷಯಗಳಲ್ಲಿ ಕಳೆದ 35-40 ವರ್ಷದಿಂದ ನಾನು 1980ರಿಂದ ಬಹಳ ಸನ್ನಿಧಿಯಿಂದ ನಮ್ಮ ಸ್ನೇಹಿತರ ಜೊತೆಯಲ್ಲಿ ನೋಡ್ತಾ ಇದ್ದೇವೆ. ಯಾವುದೇ ಸಂದರ್ಭದಲ್ಲಿ, ಯಾವುದೇ ಕಾರ್ಯಕ್ರಮದಲ್ಲಿ, ಯಾವುದೇ ತೊಂದರೆ ಇರತಕ್ಕಂಥ ಸಂದರ್ಭಗಳಲ್ಲಿ ಸಹಿತ ಬಹಳ ಉತ್ಸಾಹದಿಂದ, ಸಮಾಧಾನದಿಂದ, ಎಲ್ಲರಿಗೂ ಯಾವುದೇ ಮನಸ್ಸಿಗೆ ನೋವಾಗಲಾರದಂತೆ ಸಮಾಜ ಸಂಘಟಿಸ್ತಕ್ಕಂಥ ಒಂದು ವ್ಯಕ್ತಿತ್ವವಾಗಿರ್ತಕ್ಕಂಥ ಸುರೇಶ್ ಇವತ್ತು ನಮ್ಮೆಲ್ಲರನ್ನು ಭೇಟಿ ಹೋಗಿದ್ದಾರೆ. ಅವರು ಸಣ್ಣ ಚಿತ್ರದ ಕಾರ್ಯಕ್ರಮಗಳಿಗೆ ಸತತವಾಗಿ ನನ್ನನ್ನ ರಾಯಚೂರಿಗೆ ಬರ್ಮಾಡ್ಕೊಂಡಿದ್ದಾರೆ. ರಾಯಚೂರು ಅಂದ್ರೆ ಒಂದು ಗಂಡು ಲೆಕ್ಕದ ನೆಲ. ಯಾವಾಗಲೂ ಕೂಡ ಇಲ್ಲಿ ರಾಯಚೂರಿನಲ್ಲಿ ಏನಾದ್ರು ಕಾರ್ಯಕ್ರಮ ಇದೆ ಅನ್ನೋದಾದ್ರೆ ದೂರದೃಷ್ಟಿಯ ಕಾರ್ಯಕ್ರಮಗಳೇ ಅಂತೇಳಿ ನಾನು ಭಾವಿಸಿದೆ. ವೀರಣ್ಣರವರು ನಮ್ಮ
ಸಾಹಿತಿಗಳು, ಹಿರಿಯ ಸಾಹಿತಿಗಳು ಅವರ ಜೊತೆ ಒಂದು ಕಾರ್ಯಕ್ರಮವನ್ನು ಬಹಳ ಮುಂಚಿತವಾಗಿ ನಾವು ಇಲ್ಲಿ ಮಾಡಿದ್ವಿ. ಸಾಹಿತ್ಯದ ಬಗ್ಗೆ ನಮಗೆ ಬಂದಾಗೆಲ್ಲ ಅವರು ಬರೆದಿರ್ತಕ್ಕಂಥ ಸಾಹಿತ್ಯ ಇರ್ಬೋದು ಅಥವಾ ಅವರು ಬರ್ತಕ್ಕಂಥ ಕಥಾ ಸಂಕಲನ ಇರ್ಬೋದು. ಸುರೇಶ್ ಅವರು ಕೂಡ ಒಬ್ಬರು ಕವಿಗಳಾಗಿ ಮಾರ್ಪಟ್ಟರು. ಅವರು ವೀರಹನುಮಾನರ ಜೊತೆಗೆ ಸೇರಿ ವೀರಹನುಮಾನರು ಒಳ್ಳೆ ಕಥೆ ಬರೆದಿದ್ದಾರೆ, ಒಳ್ಳೆ ಕಥಾ ಸಂಕಲನ ಅವರು ಇಲ್ಲಿ. ಮತ್ತು ಸುರೇಶ್ ಅವರು ನನಗೆ ಪರಿಚಯ ಆಗಿದ್ದು ನಮ್ಮ ಅಪ್ಪವರಿಂದ, ಬಂಗಾರಪ್ಪನವರು ಹೆಚ್ಚು ಕಡಿಮೆ ಈ ಭಾಗಕ್ಕೆ ಬಹಳನೇ ಹತ್ತಿರದವರು. ಯಾಕೆಂದ್ರೆ ಅವರು ಮುಖ್ಯಮಂತ್ರಿಗಳಾಗಿ ಅಥವಾ ಶಾಸಕರಾಗಿ ದೂರದಲ್ಲಿ ಸೊರಬದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದರೂ ಕೂಡ ಬಂಗಾರಪ್ಪನವರು